ಎಲ್ರಿಗೂ ನಮಸ್ಕಾರ. ಸೋಲಿನ ಅಂಚಿಗೆ ಬಂದು ನಿಂತಾಗ ಒಂದೇ ಒಂದು ಯೋಚನೆ ನಮ್ಮ ಅದೃಷ್ಟವನ್ನೇ ಬದಲಾಯಿಸಿಬಿಡಬಹುದಾ? ಇವತ್ತು ನಾವು ನೋಡ್ಲಿರೋ ಈ ಒಂದು ಕಥೆ ನಮ್ಮ ನಂಬಿಕೆಯ ಶಕ್ತಿಯ ಬಗ್ಗೆ ಒಂದು ಅದ್ಭುತವಾದ ಒಳನೋಟವನ್ನ ಕೊಡ್ಲಿದೆ. ಪ್ರಶ್ನೆ ಇಷ್ಟೇ, ನಿಜವಾಗ್ಲೂ ಒಂದೇ ಒಂದು ಯೋಚನೆ, ಒಂದು ದೃಢ ಸಂಕಲ್ಪ ಸೋಲನ್ನ ಗೆಲುವಾಗಿ ಬದಲಾಯಿಸಕ್ ಸಾಧ್ಯನಾ? ಬನ್ನಿ ಈ ಕಥೆಯೊಳಗೆ ಹೋಗಿ ಉತ್ತರ ಹುಡುಕೋಣ. ಸರಿ, ಈ ಕಥೆ ಎಲ್ಲಿ ಶುರುವಾಗುತ್ತೆ ಅಂದ್ರೆ ತುಂಬಾನೇ ಸಿಂಪಲ್ ಆದ ಒಂದು ಜಾಗದಲ್ಲಿ ಸ್ನೇಹಿತರೆಲ್ಲ ಸೇರ್ಕೊಂಡು ವೀಕೆಂಡಲ್ಲಿ ಆಡೋ ಒಂದು ಟೆನ್ನಿಸ್ ಮ್ಯಾಚ್. ಆದ್ರೆ ಈ ಸಾಮಾನ್ಯ ಆಟದಲ್ಲೇ ಒಂದು ಅಸಾಮಾನ್ಯ ಘಟನೆ ನಡೆಯುತ್ತೆ. ಒಂದ್ ಕ್ಷಣ ಇದನ್ನ ಕಲ್ಪನೆ ಮಾಡ್ಕೊಳ್ಳಿ. ಇದು ಯಾವುದೋ ದೊಡ್ಡ ಪ್ರೊಫೆಷನಲ್ ಮ್ಯಾಚ್ ಅಲ್ಲ. ಗೆಲುವು ಸೋಲು ಅಷ್ಟೇನು ಮುಖ್ಯ ಇಲ್ಲದ ಒಂದು ಫ್ರೆಂಡ್ಲಿ ಗೇಮ್. ಆದ್ರೆ 90 ಡಿಗ್ರಿ ಸುಡು ಬಿಸಿಲಲ್ಲಿ ಸುಮಾರು 1.5 ಗಂಟೆಯಿಂದ ಆಟ ನಡೀತಿದೆ. ಎಲ್ಲರೂ ದಣಿದು ಸುಸ್ತಾಗಿದ್ದಾರೆ. ಅಲ್ಲೇ ನೋಡಿ ಕಥೆಯಲ್ಲಿ ಟ್ವಿಸ್ಟ್ ಬರೋದು. ನಮ್ಮ ಕಥಾನಾಯಕರು ಮತ್ತು ಅವರ ಪಾರ್ಟ್ನರ್ 0-3 ಅಂದ್ರೆ 3 ಗೇಮ್ಸ್ಗಳಿಂದ ಸತತವಾಗಿ ಸೋತಿದ್ದಾರೆ. ಪರಿಸ್ಥಿತಿ ತುಂಬಾನೇ ಹತಾಶೆಯಿಂದ ಕೂಡಿದೆ. ಅಷ್ಟೇ ಅಲ್ಲ, ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿದೆ. 4ನೇ ಗೇಮ್ನಲ್ಲೂ 0-15 ಹಿಂದೆ ಇದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಸೋಲಿನ ಅಂಚಿಗೆ ಬಂದು ನಿಂತಿದ್ದಾರೆ. ಇಲ್ಲಿಂದ ಗೆಲ್ಲೋದು ಅಸಾಧ್ಯ ಅನ್ನೋ ಹಾಗೆ ಕಾಣಿಸ್ತಿದೆ. ಆದ್ರೆ ಎಲ್ಲವೂ ಮುಗೀತು ಅಂದ್ಕೊಂಡಾಗ ಒಂದು ಸಣ್ಣ ಕಿಡಿ ಹೊತ್ಕೊಳ್ಳುತ್ತೆ. ಅದೇ ನೋಡಿ ಟರ್ನಿಂಗ್ ಪಾಯಿಂಟ್. ಇಡೀ ಆಟದ ದಿಕ್ಕನ್ನೇ ಬದಲಿಸಿದ ಒಂದು ಕ್ಷಣ. ಆಗ ಆಗಿದ್ದೇನು ಅಂದ್ರೆ ಒಂದು ಲಕ್ಕಿ ಶಾಟ್. ನಮ್ಮ ಕಥಾನಾಯಕ ಕಣ್ಣು ಮುಚ್ಕೊಂಡು ಹೇಗೋ ಒಂದು ಶಾಟ್ ಹೊಡಿತಾರೆ. ನಂಬೋಕೆ ಆಗಲ್ಲ, ಅದು ಪರ್ಫೆಕ್ಟ್ ಆಗಿ ಹೋಗುತ್ತೆ. ಪ್ಯೂರ್ ಲಕ್ ಅಷ್ಟೇ. ಇಲ್ಲಿಂದ ನೋಡಿ ಆಟ ಬದಲಾಗೋದು. ಅವರ ಪಾರ್ಟ್ನರ್ ಆ ಶಾಟ್ ನೋಡಿದ ತಕ್ಷಣ ಹೇಳ್ತಾರೆ, ಇದೇ ನೋಡು, ಈ ಒಂದೇ ಒಂದು ಶಾಟ್ ಇಡೀ ಸೆಟ್ಟನ್ನೇ ತಿರುಗಿಸಿ ಹಾಕುತ್ತೆ ಅಂತ. ಆ ಒಂದು ಮಾತು ಅದು ಮನಸ್ಸಲ್ಲಿ ಒಂದು ದೊಡ್ಡ ಕಿಚ್ಚು ಹಚ್ಚಿಬಿಡತ್ತೆ. ನಮ್ಮ ಕಥಾನಾಯಕ ಆ ಮಾತನ್ನ ಸುಮ್ನೆ ಕೇಳಿಸ್ಕೊಳ್ಳಲ್ಲ, ಅದನ್ನ ಪೂರ್ತಿಯಾಗಿ ನಂಬುತ್ತಾರೆ. ಹೌದು, ನೀನ್ ಹೇಳಿದ್ದು ಕರೆಕ್ಟ್, ಮಾಡೋಣ ಬಾ ಅಂತಾರೆ. ಆ ಕ್ಷಣ ಇದೆಯಲ್ಲ, ಅದೇ ಎಲ್ಲದಕ್ಕೂ ಕಾರಣ. ಆ ನಿರ್ಧಾರದ ಜೊತೆಗೆ ಅವರ ಮನಸ್ಸಲ್ಲಿ ಏನೋ ಒಂದು ಸ್ವಿಚ್ ಆನ್ ಆಗತ್ತೆ. ಇದನ್ನ ದ ಸೀಕ್ರೆಟ್ ಅಂತಾರಲ್ಲ, ಅಂದ್ರೆ ಆಕರ್ಷಣೆಯ ನಿಯಮ. ಅದನ್ನ ಅವರು ಆ ಕ್ಷಣದಲ್ಲಿ ಅನ್ವಯಿಸ್ಕೊಳ್ತಾರೆ. ಇದರ ಹಿಂದಿರೋ ಕಾನ್ಸೆಪ್ಟ್ ತುಂಬಾ ಸಿಂಪಲ್. ನಮ್ಮ ಯೋಚನೆಗಳಿಗೆ, ನಮ್ಮ ನಂಬಿಕೆಗಳಿಗೆ, ನಮ್ಮ ಸುತ್ತಮುತ್ತಲಿನ ರಿಯಾಲಿಟಿನೇ ಬದಲಾಯಿಸೋ ಶಕ್ತಿ ಇದೆ ಅನ್ನೋದು. ಅವರು ಸುಮ್ಮನೆ ಯೋಚನೆ ಮಾಡಲಿಲ್ಲ. ಒಂದು ಕ್ಷಣ ಕಣ್ಣು ಮುಚ್ಚಿ ಒಂದು ಪವರ್ಫುಲ್ ಚಿತ್ರವನ್ನ ಕಲ್ಪಿಸ್ಕೊಳ್ತಾರೆ. ತಮ್ಮ ತಲೆಯಿಂದ ಒಂದು ಬೆಳಕಿನ ಕಿರಣ ನೇರವಾಗಿ ಬ್ರಹ್ಮಾಂಡಕ್ಕೆ ಚಿಮ್ಮಿದ ಹಾಗೆ, ಜೊತೆಗೆ ಒಂದು ಝೂಮ್ ಅನ್ನೋ ಸೌಂಡ್ ಎಫೆಕ್ಟ್ ಜೊತೆಗೆ. ಅದ್ಭುತ. ಅಂದ್ರೆ ಇದ್ರ ಎಫೆಕ್ಟ್ ತಕ್ಷಣ ಕಾಣಿಸುತ್ತೆ. ಆ ಸುಡು ಬಿಸಿಲಿಂದ ಆಗಿದ್ದ ಸುಸ್ತು, ಆಯಾಸ ಎಲ್ಲ ಮಾಯ. ಸಡನ್ ಆಗಿ ಫುಲ್ ಎನರ್ಜಿ ಬಂದ್ಬಿಡುತ್ತೆ. ಮೊದಲಿಂದಲೂ ಆಯಾಸವೇ ಆಗಿರ್ಲಿಲ್ವೇನೋ ಅನ್ನೋ ಹಾಗೆ. ಸರಿ, ಈ ಮೆಂಟಲ್ ಸ್ವಿಚ್ ಆನ್ ಆಯ್ತು. ಆಮೇಲೇನಾಯ್ತು? ಆ ಕಂಬ್ಯಾಕ್ ಹೇಗಿತ್ತು? ಬನ್ನಿ ನೋಡೋಣ. ಆ ಒಂದು ಪಾಯಿಂಟ್ ಗೆದ್ದ ನಂತರ ಅವರನ್ನ ನಿಲ್ಸೋಕ್ ಯಾರಿಂದನೂ ಆಗಲಿಲ್ಲ. 4ನೇ ಗೇಮ್, 5ನೇ ಗೇಮ್, 6, 7, 8, 9 ಬ್ಯಾಕ್ ಟು ಬ್ಯಾಕ್ ಸತತವಾಗಿ 6 ಗೇಮ್ಗಳನ್ನ ಗೆದ್ದು ಬಿಡ್ತಾರೆ. ಸ್ಕೋರ್ ಬೋರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಅದ್ಭುತ ಕಂಬ್ಯಾಕ್ ಅಂತ. 0-3 ಅಂತ ಸೋಲೋ ಸ್ಥಿತಿಯಲ್ಲಿದ್ದೋರು 6-3ರಿಂದ ಸೆಟ್ ಗೆದ್ದು ಬಿಡ್ತಾರೆ. ನಂಬೋಕೆ ಆಗದ ತಿರುವು. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾಗಿರೋದು ಏನು? ಇದು ಬರೀ ಒಂದು ಟೆನ್ನಿಸ್ ಮ್ಯಾಚ್ ಬಗ್ಗೆನಾ? ಖಂಡಿತ ಇಲ್ಲ. ಈ ಸಣ್ಣ ಗೆಲುವು ನಮಗೆ ಒಂದು ದೊಡ್ಡ ಪಾಠ ಹೇಳ್ಕೊಡುತ್ತೆ. ನಿಜ ಹೇಳ್ಬೇಕಂದ್ರೆ ಆ ಟೆನ್ನಿಸ್ ಮ್ಯಾಚ್ ಗೆದ್ದಿದ್ರಿಂದ ಅವರ ಜೀವನವೇನೋ ಬದಲಾಗ್ಲಿಲ್ಲ. ಅದೊಂದು ಸುಮ್ನೆ ವೀಕೆಂಡ್ ಆಟ ಅಷ್ಟೇ. ಆದ್ರೆ ಅದ್ರ ಹಿಂದಿರೋ ತತ್ವ ಇದೆಯಲ್ಲ, ಅದು ತುಂಬಾ ಮುಖ್ಯ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಒಂದು ಸುಮ್ನೆ ಆಡೋ ಟೆನ್ನಿಸ್ ಮ್ಯಾಚ್ ಮೇಲೆ ಈ ಯೋಚನಾ ಶಕ್ತಿ ಇಷ್ಟು ಪ್ರಭಾವ ಬೀರ್ಬೋದಾದ್ರೆ ಯೋಚನೆ ಮಾಡಿ, ಇದನ್ನ ಬೇರೆ ಎಲ್ಲದಕ್ಕೂ ಯಾಕೆ ಅನ್ವಯಿಸಕ್ಕಾಗಲ್ಲ? ಕೊನೆಗೆ ಈ ಕಥೆ ನಮ್ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ. ಈ ಶಕ್ತಿಯನ್ನ ಬಳಸಿ ಇಡೀ ಜಗತ್ತನ್ನೇ ಬದಲಾಯಿಸಕ್ಕಾಗಲ್ಲ ಅಂತ ಯಾರು ಹೇಳಿದ್ರು? ಬಹುಶಃ ಆ ಬದಲಾವಣೆ ನಮ್ಮಿಂದಲೇ, ನಮ್ಮೊಳಗಿಂದಲೇ ಶುರುವಾಗ್ಬೇಕೇನೋ?